ಹರಿ ಓಂ, ಎಲ್ರಿಗೂ ನಮಸ್ಕಾರ. ನಾನು ರಾಶಿ. ನಾನಿದ್ದೀನಿ ಮುರುಡೇಶ್ವರದಲ್ಲಿ. ಅಲ್ಲಿ ಶಿವನ ಮಂದಿರ ಇದೆ. ನಾವು ಹಿಂದುಗಡೆ ಬಂದಿದ್ದೀವಿ. ಇಲ್ಲಿ ಏನಂದರೆ ಬೀಚನ್ನು ನೋಡಲಿಕ್ಕೆ ಆ ಒಂದು ವಾಯ್ಸನ್ನು ಕೇಳೋದು, ಆಮೇಲೆ ಆ ಬೀಚ್ ತೆರೆಗಳು ಬರೋದು, ಅದು ಕಲ್ಲಿಗೆ ಹೊಡೆಯುವುದು, ಅದರ ಸೌಂಡ್ ನೋಡಿದ್ರ, ಆ ಸೌಂಡಿಗೆ ಒಂಥರ ಖುಷಿ ಆಗುತ್ತೆ. ಆ ವೇವ್ಸ್ ಹೋಗೋದು ನಾನು ಝೂಮ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕಾಣ್ತಾ ಇದೆ. ಅಂದರೆ ಆ ವೇವ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಆ ಟೈಪ್ ಸೀ ಸ್ಮೈಲ್, ಅದೇ ಹೇಗೆ ಆ ವೇವ್ಸ್ ಬರುತ್ತೆ, ಅದು ಹೇಗೆ ಪ್ರಿಪೇರ್ ಆಗುತ್ತೆ ವೇವ್ಸ್, ಅಂದರೆ ಆ ಗಾಳಿ ಬರೋ ರೀತಿ, ಸ್ಪೀಡ್ ಎಲ್ಲ ಇಲ್ಲಿ ನಿಂತು ಆ ಸೌಂಡ್ ನಿಮಗೊಂಥರ ಖುಷಿ ಆಗುತ್ತೆ. ಇದನ್ನೆಲ್ಲ ನೋಡೋಕ್ಕೆ ನಾವು ಈ ಪ್ಲೇಸಿಗೆ ಬರೋದು. ಅಂದರೆ ದೇವಸ್ಥಾನದ ಹಿಂದಿನ ಜಾಗ ಉಂಟಲ್ಲ, ಇಲ್ಲಿ ಒಂಥರ ಸೀ ಸೌಂಡಿಂಗ್ಸ್ ಎಲ್ಲ ಇದಲ್ಲ ನೋಡಿ. ಆ ನೀರು ಕಲ್ಲಿಗೆ ಹೊಡೆಯುವುದು, ಅದರ ಸೌಂಡ್ ಈಗ ಬರ್ತದೆ ಢಪ್ ಅಂತ. ವಾವ್. ಇಲ್ಲಿ ಕೆಲವು ಗಾಡಿಗಳು ಜಸ್ಟ್ 2 ವೀಲರ್ಸ್ ಮಾತ್ರ ಹೋಗೋದು, 4 ವೀಲರ್ಸ್ ಎಲ್ಲ ಹೋಗೋದಿದ್ದ ಕಾರಣ ಇಲ್ಲಿ ಒಂಥರ ಆ ಅಟ್ಮಾಸ್ಫಿಯರ್ ಇದ್ದು, ವೇವ್ಸ್ ಇದ್ದು ಎಲ್ಲ ನಮಗೊಂಥರ ಖುಷಿ ನೀಡುತ್ತೆ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬಿಡೋದಿಲ್ಲ. ಸೊ ಇದು ಜೂನ್ ಎಂಡ್ ಆಗ್ತಾ ಬಂತು. ಈಗ ನಮಗೆ ನೀರಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ನಿಮಗೆ ನೋಡ್ಬೋದು ಅದು ಒಡೆದಂಗೆ ಡ್ಯಾಮ್. ಸೊ ಗಾಯ್ಸ್, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿಯ ಕಥೆಗಳನ್ನೆಲ್ಲ ಹೇಳ್ತಾನೆ. ಆ ಟ್ರೀಯ ಬಿಹೈಂಡ್ ಇರೋ ಪ್ಲೇಸ್ ಬಿಟ್ಕೊಳ್ಳಿ, ನಾನು ನಿಮಗೆ ಅಲ್ಲಿಯ ಸ್ಟೋರೀಸ್ ಈಗ ಹೇಳ್ತದೆ. ಜೋರಾಗಿ ಮಳೆ ಬರೋಕ್ಕೆ ಶುರುವಾಯ್ತು ನೋಡಿ. ಮಳೆ ಬಂತು ಅಂದರೆ ನಾವು ಆಗಲ್ಲ, ಚಂಡಿ ಆಗ್ತೀವಿ. ಆಮೇಲೆ ಬಟ್ಟೆ ಬದಲಾಯಿಸಬೇಕು. ನೀವಲ್ಲಿ ನೋಡ್ಬೋದು ಮುರುಡೇಶ್ವರ ದೇವಸ್ಥಾನ. ಜಾಸ್ತಿ ಗ್ಲಾಸನ್ನು ಕೆಳಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಮಳೆ ಬರ್ತದೆ. ಅಯ್ಯೋ ದೇವ್ರಿ. ಅಲ್ಲಿ ನಿಮಗೆ ಹೇಳಬೇಕು ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ದೇವಸ್ಥಾನದ ಇದು ಮೂಲದ್ವಾರ. ಆಮೇಲೆ ಇಲ್ಲಿ ಶ್ರೀಕೃಷ್ಣನದ್ದು ರಥ, ಆಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುದು, ಆಮೇಲೆ ಧ್ವಮಂತ ಕೂತದ್ದು, ಅದೆಲ್ಲ ಇದರಲ್ಲಿ ಇದೆ, ಈ ಜಾಗದಲ್ಲಿ ನೋಡಿ. ಅಲ್ಲಿ ಭಗವದ್ಗೀತೆಯ ಕಥೆಗಳೆಲ್ಲ. ಆಮೇಲೆ ಗೋಕರ್ಣ ಮತ್ತೆ ಇಲ್ಲಿಗಿರೋ ಕನೆಕ್ಷನ್, ಅದರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಡ್ ಆಗಿ ಬರ್ಕೊಂಡು ಇದೆ ಈ ದೇವಸ್ಥಾನದ ಒಳಗಡೆ. ಈಗ ನಾವು ಹೋಗಿ ನೋಡಿದ್ವಿ. ದೇವರಗಡೆ ಫೋಟೋವನ್ನು ತೆಗಿಬಾರ್ದು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ದೇವರ ಶಕ್ತಿ ಕಡಿಮೆ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ನೋಡ್ಬೋದು ಹೋಟೆಲ್ ಇದೆ, RNS ಕೆಫೆ ಅಂತ. ಕೆಫೆಗಳೆಲ್ಲ ಇವೆ, ಕಂದುಕ, ಆಮೇಲೆ RNS ಇದ್ದು ಮತ್ತೊಂದಿದೆ. ರೂಮ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಅಂದರೆ ಈಗ ಎಲ್ರಿಗೂ ಸೀ ಸೈಡ್ ಅಂದರೆ ತುಂಬ ಇಷ್ಟ ಅಲ್ಲ ಈಗ. ಅಂದರೆ ಸಪ್ತ ಸಾಗರದಾಚೆಗೆಲ್ಲೋ ದಿನ ಸೇರುವ ಬೈಗೆಲ್ಲೋ ಸಾಂಗ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಬಂದ ಮೇಲೆ ಎಲ್ರಿಗೂ ಬೀಚ್ಗೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆಲ್ಲ ನಮಗೆ ಬೆಸ್ಟ್ ಪ್ಲೇಸ್ ಟು ಸಿ ಅಂದರೆ ಮುರುಡೇಶ್ವರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿಯ ಬೀಚ್ ತುಂಬ ಸೇಫ್. ಯಾಕಂದರೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಬರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಏನಂದರೆ ಮುಂದೆ ಹೋಗಬೇಕು ಹಾಗೆಲ್ಲ ಇರುತ್ತೆ, ಈಜಕ್ಕಷ್ಟು ಬರಲ್ಲ. ಅಂದರೆ ಈ ಬೀಚಲ್ಲಿ ಹೆಂಗೆ ಅಂದರೆ ನೀವು ಹೆಂಗಾದರೂ ಈಜ್ಕೊಳ್ಳಿ, ನೀವೇನೋ ಆಗಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಸ್ಟ್ರೈಟ್ ಬೀಚ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಡೆಪ್ತ್ ಇರಲ್ಲ. ಈಗ ಉಳಿದ ಕಡೆ ಬೀಚಸ್ ಎಲ್ಲ ಹೇಗಿರುತ್ತೆ ಗೊತ್ತಾ, ಸಡನ್ ಡೀಪ್. ಗೋಕರ್ಣದ್ದು ಸ್ಟ್ರೈಟ್ ಉಂಟು, ಆದರೆ ವೇವ್ಸ್ ಹೇಗುಂಟು ಅಂದರೆ ಕೂಟ್ಲು ನೀವು ನೋಡ್ಬೋದು. ಅದು ಹೇಗಿದೆ ಅಂದರೆ ನೀರಿನ ಮೇಲೆ ಇದೆ, ನೀರಿನ ಮೇಲೆ ಹೋಟ್ಲು. ಇಟ್ ಈಸ್ ನೈಸ್ ಎಕ್ಸಾಂಪಲ್ ರೈಟ್ ಫಾರ್ ಟುಡೇಸ್ ಜನ್ರೇಷನ್ಸ್. ಆ್ಯಂಡ್ ಈಗ ನೀರಲ್ಲಿ ಇಡಲಿಕ್ಕೆ ನಮ್ಮನ್ನು ಬಿಡೋದಿಲ್ಲ. ಮಳೆ ಕಮ್ಮಿ ಆಯಿತು, ಆದರೆ ನನ್ನ ಕತೆ ಜಾಸ್ತಿ ಆಯಿತು. ಜಸ್ಟ್ ಕಿಡಿಂಗ್ ಆಯಿತಾ.
ಯಾ ಬೈ ದ ವೇ ಆಗ ಹೇಳ್ತಾ ಇದ್ದಲ್ಲ, ಆ ಡ್ಯಾಮ್ ನೀವು ನೋಡಿದ್ರಲ್ಲ, ಅದು ಯಾಕೆ ಮಾಡಿದ್ದು ಅಂದರೆ ಇಲ್ಲಿ ಆರ್ ಎನ್ ಶೆಟ್ಟಿ ಓಕೆ ಸಾರಿ ಆಯ್ತಾ, ಫೌಂಡರ್ ಆಫ್ ಮುರುಡೇಶ್ವರ, ಅಲ್ಲಿವರೆಗೆ ಈ ಜಾಗದ ಕನೆಕ್ಷನ್ ಯಾರಿಗೂ ಇರಲಿಲ್ಲ. ಅವ್ರು ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗಲಿ, ದೇವಸ್ಥಾನದ್ದು ಇಂಪ್ರೂವ್ಮೆಂಟ್ಸ್ ಆಗಲಿ, ಇಲ್ಲಿಯ ಹೋಟೆಲ್ಸ್ ಆಗಲಿ, ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿದವರು ಆರ್ ಎನ್ ಶೆಟ್ಟಿ ಅವರು. ಸೊ ಅವರಿಗೆ ಇಲ್ಲ, ಅವರಿಗೆ ಮಕ್ಕಳು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ನಾನು ಅಲ್ಲಿ ಲೋಕಲ್ಸ್ ಅವರು ಬಂದಿದ್ರು, ನಾನು ಅಲ್ಲಿ ನೋಡ್ತಾ ಇದ್ದೆ ಡ್ಯಾಮನ್ನು. ನಾನು ಅಂದ್ಕೊಂಡೆ ಇದೇನಪ್ಪ, ಯಾಕಪ್ಪ ಡ್ಯಾಮ್ ಕಟ್ಟಿದ್ದಾರೆ ಅಂತ ನನ್ನ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದೆ. ಆವಾಗ ಅವರು ಊರವರಲ್ಲ, ಅವರಿಗೊಂದು ಖುಷಿ ಇರುತ್ತೆ ನೋಡಿ, ನಿಮ್ಮ ಊರಲ್ಲಿ ಏನಾದರೂ ನಡೀತಾ ಇದ್ರೆ ಅಥವಾ ಏನಾದರೂ ಒಂದು ಜಾತ್ರೆ ಆದರೆ ನಿಮ್ಗೆ ಹೆಂಗೆ ಅನಿಸುತ್ತೆ, ಹಾಗೆ ಅವ್ರಿಗೂ ಒಂದು ಸಿ ಅಂದರೆ ಅವ್ರಿಗೂ ಅಷ್ಟು ಪ್ರೀತಿ ಇರುತ್ತಲ್ಲ. ಸೊ ಅವರಲ್ಲಿ ಬಂದರು, ಹೇಳಿದ್ರು ಇದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಇದ್ರಂತೆ. ಅದು ಕಟ್ಟಿದ್ರು, ಆದರೆ ಪ್ರಾಬ್ಲಮ್ ಏನಾಯಿತು ಅಂದರೆ ಈ ನೀರಿನ ಸ್ಪೀಡ್ ಉಂಟಲ್ಲ, ಅದು ತುಂಬ ವೇವ್ಸಿನ ಸ್ಪೀಡ್ ತುಂಬ ಜಾಸ್ತಿ ಆಯಿತು. ಸೊ ಅವರು ಕಟ್ಟಿದ್ರು, ಆದರೆ ಅದು ಮುರ್ಕೊಂಡೋಯ್ತು. ಸೊ ಸ್ವಿಮ್ಮಿಂಗ್ ಪೂಲ್ ಅವ್ರದ್ದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು ಅವರು. ಆಮೇಲೆ ನಾನು ನಿಮ್ಗೊಂದು ಟ್ರೀ ತೋರಿಸಿದ್ದಲ್ಲ, ಅದರ ಆ ಸೈಡಲ್ಲಿ 1986 6 ವುಮೆನ್ಸ್ ಬಂದಿದ್ರಂತೆ, ಲೇಡೀಸ್ ಇಲ್ಲಿಗೆ ಬೆಂಗಳೂರಿಂದ. ಅವ್ರು ಇಲ್ಲಿಗೆ ಬಂದು ಅಂದರೆ ಫೋಟೋಶೂಟಿಗೋಸ್ಕರ ಆ ಟ್ರೀಯ ಬಿಹೈಂಡ್ ಉಂಟಲ್ಲ ಆ ಪ್ಲೇಸ್ಗೆ ಹೋಗಿದ್ರು. ಸೊ ಅವರು ಫೋಟೋಶೂಟ್ ಮಾಡಬೇಕಾದ್ರೆ ಒಂದು ವೇವ್ ಸ್ಪೀಡಾಗಿ ಬಂದು ಅವ್ರನ್ನ ತಗೊಂಡೋಯ್ತಂತೆ. ಸೊ ಪೀಪಲ್ ಸೇ ದ್ಯಾಟ್ ನಾವಿಲ್ಲಿ ಈ ಅಲ್ಲಿಯ ಜನರಲ್ಸ್ ಹೇಳ್ತಾರೆ, ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಇಟ್ಟಿಗೆ ಟೈಪ್, ನಾನೇ ನಿಂತಿದ್ದೆ ಅಂದರೆ ನಿಮಗೆ ವಿಡಿಯೋ ಮಾಡುವಾಗ ಪೈಪೆಲ್ಲ ನಿಮಗೆ ಕಾಣಿಸಿರ್ಬೋದು. ಆ ಪೈಪೆಲ್ಲ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ದು. ಯಾಕಂದರೆ ಜನರಿಗೆ ಏನಂದರೆ, ಈಗ ಒಂದು ಕಲ್ಲಲ್ಲಿ ಕಲ್ಲ ಹತ್ರ ನೀರು ಬರ್ತಾ ಇದೆ ಅಂದರೆ ನಮಗೆ ಹೇಗೆ ಅನಿಸುತ್ತೆ, ಚೂರೇ ನೀರು ಇರ್ಬೋದು ಅಂತ, ಆದರೆ ಅದರ ಫೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಸೊ ಪೀಪಲ್ ಸಜೆಸ್ಟ್ ದ್ಯಾಟ್ ನೀವು ಆ ಸೈಡಿಗೆ ಜಾಸ್ತಿ ಹೋಗಬೇಡಿ, ಡೀಪಿಗೆ. ಈಗ ರೈನಿ ಸೀಸನ್ ಅಲ್ಲ, ಸೊ ಡೋಂಟ್ ಗೋ ದೇರ್. ನಿಮಗೆ ಲೈಕ್ ರೈನ್ ಇಲ್ಲದಾಗ ಈ ಸೈಡೆಲ್ಲ ಬರ್ಬೋದು ಅಂತ ಹೇಳಿದರು. ಅಂದರೆ ಆ ಪ್ಲೇಸಲ್ಲ ಫ್ರಂಟ್ ಉಂಟಲ್ಲ, ಈಗ ಅಂಗಡಿಯನ್ನೆಲ್ಲ ತೆಗೆದಿದ್ದಾರೆ. ಮೊದಲಾದರೆ ತುಂಬ ಅಂಗಡಿ ಇತ್ತು. ನಾನು ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳಲ್ಲ ನಂದು. ಅಲ್ಲಿ ವೆನ್ ಐ ವಾಸ್ ಮೇಬಿ ಅಬೌಟ್ 1st, 2nd, 3rd, 4th, 5th ಅಷ್ಟೇ, ಲಾಕ್ಡೌನ್ಗಿಂತ ಮೊದಲು ಆಯಿತಾ. ಸೊ ನನ್ನ ಫ್ಯಾಮ್ಲಿಯಿಂದ ಎಲ್ಲ ನಾನು ನನ್ನ ಕಸಿನ್ಸು, ನನ್ನ ಅಜ್ಜಿ, ನನ್ನ ಫ್ಯಾಮ್ಲಿ, ನನ್ನ ಪೇರೆಂಟ್ಸ್ ಎಲ್ಲ ಬಂದಿದ್ವಿ ಆಯಿತಾ. ಸೊ ನಾವೆಲ್ಲ ಇಲ್ಲಿ ಬಂದು ಸ್ಟೇ ಆಗಿದ್ವಿ. ಸ್ಟೇ ಆಗಿ ಬಿಟ್ಟು ಅಲ್ಲಿ ಬೀಚಲ್ಲಿ ಆಡಬೇಕು ಅಂತ ನಮಗೆ. ಏನೇ ಆದರೂ ಮಕ್ಕಳಿಗೇನು, ಬೀಚಿಗೆ ಹೋದರೆ ಬೀಚಲ್ಲಿ ಆಡಬೇಕು, ಚಂಡಿ ಆಗಬೇಕು ಅಂತ. ಸೊ ಅಲ್ಲಿ ಹೋದಾಗ ನನಗೊಂದೇ ಕೆಲಸ, ನನ್ನ ಅಣ್ಣಂದರು ನನ್ನ ಸುತ್ತಲೂ ಸೀಶೆಲ್ಸ್ ಅಂತ ಅಂದಿಡೋರು. ನಾನೊಬ್ಳು ಇಲ್ಲಿ ಅದ್ರ ಮಧ್ಯದಲ್ಲಿ ಕೂತ್ಕೊಳ್ಬೇಕು, ಯಾಕಂದರೆ ಅವ್ರು ನನ್ನ ಅಣ್ಣಂದ್ರಲ್ಲ. ಸೊ ಲೈಕ್ ಐ ವಾಸ್ ಸರೌಂಡೆಡ್ ಬಿಟ್ವೀನ್ ದ ಸೀಶೆಲ್ಸ್ ಆಯಿತಾ. ಎಲ್ಲ ಕಡೆ ನಂದು ಸೀಶೆಲ್ಸ್ ಇದೆ. ನನಗೆ ಅಂದರೆ ಭಾಳ ಬೇಜಾರಾಯಿತು. ಆ ಥರ ಒಂಥರ ಅದೊಂದು ಮೆಮೊರಿ ಅಲ್ಲ. ಸೊ ಅಲ್ಲಿ ಹೋಗೋ ಬರೋ ಮಕ್ಕಳೆಲ್ಲ ಅಂದ್ಕೊಳ್ಳೋರು ನಾನು ಸೀಶೆಲ್ಲನ್ನು ಸೇಲ್ ಮಾಡೋಳು ಅಂತ. ಅದು ನನಗೆ ಯಾವಾಗ ಗೊತ್ತಾ ಬೇಜಾರಾಗಿರೋದು, ಅಲ್ಲಿ ಒಬ್ಬರು ಮಗು ಹೋಗ್ತಾ ಇತ್ತು, ಅದು ಹೇಳ್ತು ಅಪ್ಪ ಅಮ್ಮನ ಹತ್ರ. ಮಗು ಹೇಳಿದ್ದು, ಅಕ್ಕನ ಇದು ನನಗೆ ಸೀಶೆಲ್ ಬೇಕು, ಅಕ್ಕನ ಹತ್ರ ಕೇಳಿ ಲೈಕ್ ಐ ಮೀನ್ಸ್ ನಾನು ಸೀಶೆಲ್ ಸೇಲ್ ಮಾಡೋಕ್ಕಲ್ಲ ಬಂದಿರೋದು, ನಾನು ಕಲೆಕ್ಟ್ ಮಾಡೋಕ್ಕೆ ಬಂದಿರೋದು ಅಂತ. ಲೈಕ್ ನನ್ನ ಫೀಲನ್ನು ಯು ಕ್ಯಾನ್ ಫೀಲ್ ವಾಟ್ ಇಫ್ ಯು ವೇರ್ ಇನ್ ದ್ಯಾಟ್ ಸೀನ್. ಏನು ಮಾಡ್ತಿದ್ರಿ? ನಾನಂದೆ ನೆಕ್ಸ್ಟ್ ಅವರು ಬಂದಾಗ ಸೀಶೆಲ್ಸನ್ನು ಕಲೆಕ್ಟ್ ಮಾಡಿ, ನನ್ನಿಂದ ಆಗಲ್ಲ, ನೀವೇ ಇಲ್ಲಿ ಕೂತ್ಕೊಳ್ಳಿ, ನನಗೂ ಆಟ ಆಡಬೇಕು, ನೀವು ಮಾತ್ರ ಅಲ್ಲ ಆಟ ಆಡೋದು ಅಂತ ಹೇಳಿಬಿಟ್ಟೆ. ನಾನು ಮಾಡಿರೋದು ರೈಟ್ ಆರ್ ರಾಂಗ್ ಅಂತ ನೀವು ಕಮೆಂಟ್ ಮಾಡಬೇಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಸಮಥಿಂಗ್. ಮತ್ತು ಸ್ಟೋರಿ ಹೇಳ್ತಾ ಇದ್ದೆ, ಆರ್ ಎನ್ ಶೆಟ್ಟಿ ಅದು ಸ್ಟೋರಿ ಹೇಳ್ತಾ ಇದ್ದೆ ಅಲ್ಲ. ಹಾಗೆ ಒಳ್ಳೊಳ್ಳೆ ವಿಷಯಗಳನ್ನು ಆರ್ ಎನ್ ಶೆಟ್ಟಿ ಮಾಡಿದ್ದಾರೆ. ನಿಮಗೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ ಹೆಚ್ಚಿನ ಅಂಶ. ಮುರುಡೇಶ್ವರದಲ್ಲಿ ಈಗ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿದೆ ಅಲ್ಲ, ಅದೇ ಪ್ಲೇಸಿನ ಬಿಹೈಂಡಲ್ಲಿ ಒಂದು ಜಾಗ ಇದೆ.
ಅದಕ್ಕೆ ಗೋಲ್ಫ್ ಪ್ಲೇಸ್ ಅಂತ ಮಾಡಿದ್ದಾರೆ. ಒಂದು 20 ಕಿಲೋಮೀಟರ್ ಸಮಥಿಂಗ್, 2 ಕಿಲೋಮೀಟರ್ ಸಮಥಿಂಗ್. ಸೊ ಅಲ್ಲಿ ಏನಿದೆ ಅಂದರೆ ಗೋಲ್ಫ್ ಇದು ಪ್ಲೇ ಮಾಡೋರಿಗೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ಸ್, ಆಮೇಲೆ ಹೋಟೆಲ್ಸ್, ರೂಮ್ಸ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿ ಪ್ರೊವೈಡ್ ಮಾಡಿದಾರಂತೆ. ಆಮೇಲೆ ಆಡ್ತಾರಲ್ಲ ಅದು ಎಂತ, ಬಾಲನ್ನು ಹೀಗಿಟ್ಟು ಪಾಯಿಂಟ್ ಮಾಡಿ ಸ್ಟಿಕ್ಕಲ್ಲಿ ಕುಟ್ಟಿ ಆಟ ಆಡೋದು ಸಮಥಿಂಗ್, ಅದೇ ಗಾಲ್ಫ್ ಅಂಡ್ ಸಮ್ಮೋ ಗೇಮ್ಸ್ ಎಲ್ಲ ಅಲ್ಲಿ ಕೆಳಗಡೆ ಆಡ್ತಾರಂತೆ. ಬಟ್ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಆ ವೇವ್ಸ್ ಹಿಟ್ ಮಾಡೋ ಸೌಂಡ್. ಆಮೇಲೆ ನಾನು ಅಂದರೆ ಚಿಕ್ಕ ಮಗುವಿಂದಲೇ ಮುರುಡೇಶ್ವರ ನನಗೊಂದು ನಿಯರೆಸ್ಟ್ ಪ್ಲೇಸ್ ಅಂತ. ನನ್ನ ಅಪ್ಪನಿಗೆ ಇಷ್ಟ. ಲೈಕ್ ಹಿ ಕೇಮ್ ಹಿಯರ್ ಇನ್ ಹಿಸ್ ಕಾಲೇಜ್ ಡೇಸ್, ಲೈಕ್ ಆಫ್ಟರ್ ಹಿಸ್ 18th he took his bike and came here. ಯಾವಾಗಲೂ ಬರ್ತಾನೆ ಇದ್ರು ಬೈಕ್ ತಗೊಂಡು. ಸೊ ಭಾಳ ಖುಷಿ ಆಯಿತು ನಮಗೆ ಎಲ್ರಿಗೂ. ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದ್ವಿ. ಶಿವನ ದೇವಸ್ಥಾನ, ಗಣಪತಿ ದೇವಸ್ಥಾನ, ಹಾಗೆ ಬೇರೆ ಬೇರೆ ದೇವಸ್ಥಾನಗಳ ಟೆಂಪಲ್ ರೌಂಡ್ ಇವತ್ತು ನಾವು ಮಾಡಿದ್ವಿ. ನನಗೆ ತುಂಬ ಖುಷಿ ಆಯಿತು ಇವತ್ತಿನ ದಿನ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿರೋದು. ಆಮೇಲೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಸಿಕ್ತು. ನಿಮಗೆ ಎಲ್ಲಿಯಾದರೂ ಇಂತಹ ತುಂಬ ಇನ್ಫಾರ್ಮೇಷನ್ ಬಗ್ಗೆ ಕಲೆಕ್ಟ್ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ರಾಮ್ ಬೈ ದ ವೇ. ನಿಮ್ಮನ್ನು ಬರೋ ವಿಡಿಯೋದಲ್ಲಿ ನೋಡ್ತೀನಿ. ಆಮೇಲೆ ನಿಮಗೆ ಹೇಗೆ ನಾನು ಇವತ್ತಿನ ಫುಲ್ ಡೇ ಅನ್ನು ಕವರ್ ಮಾಡಿದೆ ಅಂತ ನಾಳೆ ನಾಡ್ದಿನ ಒಳಗಡೆ ಸೀರೀಸ್ ಹಾಕ್ಬಿಡ್ತೀನಿ. ಒಂದು ವಿಡಿಯೋ ಹಾಕ್ಬಿಡ್ತೀನಿ. ನೀವು ನೋಡಿ, ನಿಮಗೂ ಒಂದು ಟೂರ್ ಮಾಡೋದಕ್ಕೆ ಪ್ಲ್ಯಾನ್ ಆಗುತ್ತೆ. ಹೇಗೂ ಕರ್ನಾಟಕದಲ್ಲಿರೋರಿಗೆ ಹತ್ತಿರ ಇದೇ ಪ್ಲೇಸ್. ಬೀಚ್ ಸೈಡ್ಸ್ ಎಲ್ಲ ನೋಡಬೇಕು ಅಂದರೆ ಬೀಚಲ್ಲಿ ಆಡಬೇಕು ಅಂತ ಅನಿಸುತ್ತಲ್ಲ. ಸ್ವಿಮ್ಮಿಂಗ್ ಬಂದವರಿಗೂ ಬಾರದವರಿಗೂ ಬೀಚ್ ಒಂದೇ ಲೆಕ್ಕ. ಬೀಚಲ್ಲಿ ಬಂದವರು ಬಾರದವರು ಇಬ್ಬರು ಒಂದೇ, ಹೇಳ್ಕೊಂಡು ಹೋದರೆ ಹೋಯ್ತು. ಅದಕ್ಕೋಸ್ಕರ ಏನಂದ್ರೆ ಈ ಉಳಿದ ಬೀಚಸ್ಸಲ್ಲೆಲ್ಲ ಸಡನ್ ಡೀಪ್. ಈಗ ನೋಡಿ, ಪಡಂಬೂರು ಬೀಚಲ್ಲೆಲ್ಲ ಹೀಗೆ ಡೀಪ್. ಸೊ ಈ ಮುರುಡೇಶ್ವರ ಬೀಚಲ್ಲೆಲ್ಲ ಹಿಂಗೆ ಅಂದರೆ ಸ್ಟ್ರೈಟೇ ಹೀಗೆ ಸ್ಲೋ ಆಗಿ ಡೌನ್ ಹೋಗೋದು. ಉಳಿದ ಬೀಚಲ್ಲಿ ಸ್ಟ್ರೈಟ್ ಆಗಿದ್ದು ನೀವು ಕೆಲವು ಬೀಚಸನ್ನು ಒಬ್ಸರ್ವ್ ಮಾಡಿರ್ಬೋದು. ಆ್ಯಂಡ್ ಕೆಲವೆಲ್ಲ ಇರುತ್ತಲ್ಲ ಸ್ಟೋನ್ಸ್ ಎಲ್ಲ, ವಾಲ್ಕ್ಯಾನಿಕ್ ರಾಕ್ಸ್. ನಾನು ಗೋಕರ್ಣದಲ್ಲಿ ಓಮ್ ಬೀಚಿಗೆ ಹೋಗಿದ್ದಲ್ಲ, ಅಲ್ಲಿ ಹೇಗೆ ಅಂದರೆ ವೇವ್ಸಿನ ಸ್ಪೀಡ್ ಇತ್ತಲ್ಲ, ಅಟ್ಯಾಕ್ ಅದು ಲೈಕ್ ತುಂಬ ಸ್ಪೀಡಾಗಿ ಅಟ್ಯಾಕ್ ಇತ್ತು. ವೇವ್ಸ್ ಬಂದು ಕಲ್ಲಿಗೆ ಹೊಡೆದದ್ದು. ನಾನು ಅಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ಓಮ್ ಬೀಚಲ್ಲಿ. ಅಟ್ ದಟ್ ಟೈಮ್ 2 ಜನ ಕೂತ್ಕೊಂಡು ಫೋಟೋ ತೆಗಿಸ್ತಾ ಇದ್ರ. ಸೊ ಏನಾಯಿತು ಅಂದರೆ ಒಂದು ವೇವ್ ಬಂದು ಹೊಡೀತು. ಆ ಫೋಟೋ ತೆಗಿಸ್ಕೊಳ್ತಾ ಇದ್ರಲ್ಲ, ಅವರಲ್ಲಿ ಒಬ್ಬರು ಎದ್ದು ಮುಂದೆ ಅಷ್ಟು ಸ್ಪೀಡ್. ನಂದು ಡ್ರೆಸ್ಸು ಫುಲ್ ಪ್ಯಾಂಟ್ ಎಲ್ಲ ಚಂಡಿ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ. ಐ ಥಾಟ್ ಲೈಕ್ ಇದು ಇಲ್ಲಿವರೆಗೆ ಬರ್ಬೋದು ಅಂತ. ಆ್ಯಂಡ್ ಆಫ್ಟರ್ 2 seconds ಲೈಕ್ ನಾನು ಫುಲ್ ಚಂಡಿ. ಓಕೆ, ರಾಮ್. ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ರಾಮ್.